ಸಂಬಂಧಿಸಿ ಈಗಾಗಲೇ ಬ್ರಹ್ಮವರ ಠಾಣೆಯಲ್ಲಿ ಅವರ ಹೇಳಿಕೆಯ ಮೇಲೆ ದೂರು ದಾಖಲಾದಂಥದ್ದು. ಈಗ ವಿಚಾರ ಏನಂತ ಹೇಳಿದ್ರೆ, ನಾವು ಇದನ್ನು ಇಲ್ಲಿಗೆ ಬಿಡುವುದಿಲ್ಲ. ಇವತ್ತು ನಾವು ನಮ್ಮ ಸಮಾಜದ ಹಿರಿಯರು, ಮುಖಂಡರು ಎಲ್ಲ ಸೇರಿಕೊಂಡು ಇವತ್ತು ನಾವು ಬನ್ನಂಜೆ ಬಿಲ್ಲವ ಸಂಘದಲ್ಲಿ ಸಭೆಯನ್ನು ಕರೆದಂಥದ್ದು. ಈಗ ಸಭೆಯಲ್ಲಿ ಈಗ ನಿರ್ಣಯ ಆಗಿದೆ. ಎಲ್ಲರ ಒಂದು ಒಮ್ಮತ ಅಭಿಪ್ರಾಯದ ಪ್ರಕಾರ ಈ ವಿಚಾರವನ್ನು ನಮ್ಮ ಗೃಹ ಇಲಾಖೆಗೆ ತಿಳಿಸಬೇಕು ಅಂತೇಳಿ. ಯಾಕಂತ ಹೇಳಿದ್ರೆ ಈ ವಿಚಾರ ಈಗಾಗಲೇ ಸುನೀಲ್ ಕುಮಾರ್ ಅವರು ಅಧಿವೇಶನದಲ್ಲಿ ಕೂಡ ಮಂಡನೆಯನ್ನು ಮಾಡಿದ್ದಾರೆ. ಆದ್ರೆ ಇಲ್ಲಿಯ ಉಸ್ತುವಾರಿ ಸಚಿವರು ಇವತ್ತು ಯಾವುದೇ ಒಂದು ಹೇಳಿಕೆಯನ್ನು ಕೂಡ ಕೊಡಲಿಲ್ಲ. ಇದು ಬಹಳ ಒಂದು ಬೇಸರದ ಸಂಗತಿ. ಒಬ್ಬ ಹೆಣ್ಣು ಮಗಳಿಗೆ ಆದಂತ ಅನ್ಯಾಯಕ್ಕೆ ಒಬ್ಬ ಉಸ್ತುವಾರಿ ಸಚಿವರಾಗಿದ್ದಾರೆ, ಅವರು ಇವತ್ತು ಹೇಳಿಕೆಯನ್ನು ಕೊಡಲಿಲ್ಲ. ಇದು ನಮ್ಮ ಸಮಾಜಕ್ಕೆ ಬಹಳ ಬೇಸರದ ಸಂಗತಿ. ಆದ್ರಿಂದ ನಮಗೆ ಇಲ್ಲಿ ಇವತ್ತು ಆ ಅಕ್ಷತಾ ಪೂಜಾರಿಗೆ ಒಂದು ನ್ಯಾಯ ಸಿಗಬೇಕು ಎನ್ನುವಂತ ನಿಟ್ಟಿನಲ್ಲಿ ನಾವು ಇವತ್ತು ಗೃಹ ಸಚಿವರಲ್ಲಿ ಹೋಗಿ ಇದನ್ನು ಪ್ರಸ್ತಾವನೆ ಮಾಡಬೇಕು ಅಂತೇಳಿ ನಮ್ಮ ಹಿರಿಯರು ತಿಳಿಸಿದ್ದಾರೆ. ಹಾಗೆ ನಮ್ಮ ಸಮಾಜದ ಮುಖಂಡರುಗಳಿದ್ದಾರೆ, ಇವತ್ತು ಅವರ ಹತ್ರ ನಾವು ಹೋಗಿ ಭೇಟಿ ಆಗ್ತೇವೆ. ನಮ್ಮ ಸಮಾಜದ ಮುಖಂಡರ ಮೂಲಕ ಇರ್ಬೋದು ಅಥವಾ ಇಲ್ಲಿಯ ಸ್ಥಳೀಯ ಶಾಸಕರು ಇರ್ಬೋದು, ಅವರನ್ನೆಲ್ಲ ಸಂಪರ್ಕ ಮಾಡಿ ನಾವು ಗೃಹ ಸಚಿವರನ್ನು ಭೇಟಿಯಾಗಿ ಅಕ್ಷತಾ ಪೂಜಾರಿಗೆ ಒಂದು ನ್ಯಾಯ ಕೊಡಬೇಕೆನ್ನುವಂತ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಕೊಡಲಿಕ್ಕಿದ್ದೇವೆ. ಇದನ್ನು ತಕ್ಷಣ ಈ ಪ್ರಕರಣವನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಬೇಕು ಪೊಲೀಸ್ ಇಲಾಖೆ. ಆದ್ರಿಂದ ನಾವು ಇದನ್ನು ಇಲ್ಲಿಗೆ ಈ ಒಂದು ಪ್ರಕರಣವನ್ನು ಬಿಡುವುದಿಲ್ಲ ಅಂತ ನಮ್ಮ ಸಮಾಜದವರು ಈಗಾಗಲೇ ಒಪ್ಪಿಕೊಂಡಿದ್ದಾರೆ. ನಾವು ಅಕ್ಷತಾ ಪೂಜಾರಿ ಒಟ್ಟಿಗೆ ಈ ಒಂದು ಪ್ರಕರಣದ ಅಂತ್ಯದವರೆಗೂ ಕೂಡ ನಾವು ಅವರೊಟ್ಟಿಗೆ ಇರ್ತೇವೆ ಅಂತೇಳಿ ಇವತ್ತು ನಾವು ನಿರ್ಣಯ ತೆಗೆದುಕೊಂಡಿದ್ದೇವೆ. ಆ ದೃಷ್ಟಿಯಲ್ಲಿ ನಾವು ಈಗಾಗಲೇ ಗೃಹ ಸಚಿವರಿಗೆ ಮನವಿಯನ್ನು ಸಲ್ಲಿಸಿದಾಗ ಗೃಹ ಸಚಿವರು ಇದಕ್ಕೆ ಯಾವ ರೀತಿಯ ಕ್ರಮ ತೆಗೆದುಕೊಳ್ತಾರೆ ಅದನ್ನು ನೋಡಿಕೊಂಡು ಮುಂದೆ ಅಲ್ಲಿಯೂ ಕೂಡ ನಮಗೆ ನ್ಯಾಯ ಸಿಗದಿದ್ದರೆ ಇದನ್ನು ಖಂಡಿತವಾಗ್ಲೂ ಕೂಡ ನಾವು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡತಕ್ಕಂತ ಮುಂದೆ ಮಾಡುವಂತ ಕೆಲಸವನ್ನು ಯಾವ ರೀತಿಯಲ್ಲಿ ಮಾಡಬೇಕಂತೇಳಿ ನಮ್ಮ ಸಮಾಜ ಹಿರಿಯರು ಮತ್ತು ನಮ್ಮ ಸಮಾಜದ ಮುಖಂಡರನ್ನು ಸಂಪರ್ಕ ಮಾಡಿ ಮುಂದಿನ ಕ್ರಮವನ್ನು ಕೆಲಸಗಳು ಮಾಡ್ತಾ ಇದೆ. ಇವತ್ತು ಪ್ರತಿಭಟನೆಗೆ ಹೋದವರ ಮೇಲೆ ಕೂಡ ಪ್ರಕರಣವನ್ನು ದಾಖಲಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಒಬ್ಬ ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ನಾವು ಹೋರಾಟ ಮಾಡಿದಂತದ್ದು. ಇವತ್ತು 2 ದಿವಸ ಬಿಟ್ಟು ನಮ್ಮ ಮೇಲೆ ಕೂಡ ಒಂದು ಸುಮೋಟೋ ಪ್ರಕರಣವನ್ನು ದಾಖಲು ಮಾಡಿದೆ. ಅಂತ ಹೇಳಿದ್ರೆ ಬೆಂಕಿಗೆ ತುಪ್ಪವನ್ನು ಸುರಿಸತಕ್ಕಂತ ಕೆಲಸವನ್ನು ನಮ್ಮ ಇಲ್ಲಿಯ ಪೊಲೀಸ್ ಇಲಾಖೆ ಮಾಡಿದೆ. ಖಂಡಿತವಾಗ್ಲೂ ನಾವು ನೋಡ್ತೇವೆ ಇದರ ಹಿಂದೆ ಯಾರಿದ್ದಾರೆ, ಇದರ ಹಿಂದೆ ಅವರ ಬಗ್ಗೆ ಯಾವ ರೀತಿಯ ಕ್ರಮ ತೆಗೆದುಕೊಳ್ತಾರೆ ನಾವು ಕಾದು ನೋಡ್ತೇವೆ. ಇದರಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರ ಬಗ್ಗೆ ಖಂಡಿತವಾಗ್ಲೂ ಗೃಹ ಇಲಾಖೆ ಕ್ರಮ ತೆಗೆದುಕೊಳ್ಬೇಕು, ಅವರನ್ನು ಸಸ್ಪೆಂಡ್ ಮಾಡಬೇಕು, ಅಕ್ಷತಾ ಪೂಜಾರಿಗೆ ನ್ಯಾಯ ಕೊಡಬೇಕು. ಇಷ್ಟು ನಮ್ದು ಆಗ್ರಹ. ನನಗೆ ಅದು ಎಫೆಕ್ಟ್ ಆಗ್ತದೆ ಅಂತ ನಾನು ಅರ್ಧದಲ್ಲಿ ಬಿಡುದಿಲ್ಲ. ನನಗೆ ನ್ಯಾಯ ಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು. ಎಲ್ಲರೂ ನನ್ನ ಜೊತೆ ಇದ್ದಾರೆ, ನನಗೆ ತುಂಬಾ ಧೈರ್ಯ ಇದೆ.